ಜಿಲ್ಲೆಗಳಲ್ಲಿ, ತಾಲೂಕುಗಳಲ್ಲಿ ಮತ್ತು ಹೋಬಳಿ ಮಟ್ಟದಲ್ಲಿ ಒಂದು ಬೃಹತ್ ಪ್ರತಿಭಟನೆಯನ್ನ ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೆಲ್ಲರೂ ಹಮ್ಮಿಕೊಂಡಿದ್ದೇವೆ. ನಾಳೆ ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಬೆಳಿಗ್ಗೆ 11 ಗಂಟೆಯಿಂದ 3ನೇ ತಾರೀಕು 11 ಗಂಟೆವರೆಗೆ ಅಹೋರಾತ್ರಿ ಧರಣಿ ಸತ್ಯಾಗ್ರಹವನ್ನ ಮಾನ್ಯ ರಾಜ್ಯ ಅಧ್ಯಕ್ಷರ ನೇತೃತ್ವದಲ್ಲಿ ಕರ್ನಾಟಕ ರಾಜ್ಯದ ಎಲ್ಲ ಶಾಸಕರು, ಮಾಜಿ ಶಾಸಕರು, ಸಂಸದರು, ಮಾಜಿ ಸಂಸದರು ಮತ್ತು ಎಲ್ಲ ಜಿಲ್ಲೆಯ ಅಧ್ಯಕ್ಷರು, ಪದಾಧಿಕಾರಿಗಳು, ಕಾರ್ಯಕರ್ತರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಭಾಗವಹಿಸ್ತಾ ಇದ್ದಾರೆ. ನಮ್ಮ ಜಿಲ್ಲೆಯಿಂದನೂ ಕೂಡ ನಮ್ಮೆಲ್ಲ ಮಾಜಿ ಶಾಸಕರು ಕೂಡ ಅಹೋರಾತ್ರಿ ಧರಣಿಯಲ್ಲಿ ಕೂಡ ಎಲ್ಲರೂ ಭಾಗವಹಿಸ್ತಾ ಇದ್ದಾರೆ. ಇವತ್ತು ಬೆಲೆ ಏರಿಕೆ ಒಂದು ವಿರುದ್ಧ ಇವತ್ತು ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಎಲ್ಲ ರೀತಿಯ ಬೆಲೆ ಏರಿಕೆಯನ್ನ ಈ ಸರ್ಕಾರ ಮಾಡಿದೆ. ವಿದ್ಯುತ್ ದರ ಏರಿಕೆಯನ್ನು ಮಾಡಿದೆ, ಬಸ್ ದರ ಏರಿಕೆಯನ್ನು ಮಾಡಿದೆ, ಹಾಲಿನ ದರ 3 ಬಾರಿ ಹೆಚ್ಚವನ್ನ ಈ ಸರ್ಕಾರ ಬಂದ ಮೇಲೆ ಮಾಡಿದೆ, ಮುದ್ರಾಂಕ ಶುಲ್ಕವನ್ನು ಹೆಚ್ಚಿಗೆ ಮಾಡಿದೆ ಮತ್ತು ಮದ್ಯದ ದರವನ್ನು ಕೂಡ ಈ ಸರ್ಕಾರ ಹೆಚ್ಚಿಗೆ ಮಾಡಿದೆ ಮತ್ತು ಸರ್ಕಾರಿ ಕಾಲೇಜುಗಳ ಶುಲ್ಕವನ್ನು ಕೂಡ ಈ ಸರ್ಕಾರ ಜಾಸ್ತಿ ಮಾಡಿದೆ ಮತ್ತು ಮುಸ್ಲಿಮರಿಗೆ 4% ಗುತ್ತಿಗೆಯಲ್ಲಿ ಮೀಸಲಾತಿಯನ್ನು ನೀಡುವುದರ ಮುಖಾಂತರ ಇವತ್ತು ಬಹುಸಂಖ್ಯಾತ ಹಿಂದೂ ಸಮಾಜಕ್ಕೆ ಮತ್ತು ಅನ್ಯಾಯವನ್ನು ಕೂಡ ಈ ಸರ್ಕಾರ ಮಾಡಿದೆ. ಈ ಸರ್ಕಾರ ಬಂದ ಮೇಲೆ ನಂತರ ಈ ಪೆಟ್ರೋಲ್ ಮತ್ತು ಡೀಸೆಲ್ಗೂ ಸೆಸ್ ಹಾಕಿ ಅದನ್ನು ಕೂಡ ನಮ್ಮ ಜನರಿಗೆ ಹೊರೆಯನ್ನ ಕೂಡ ಮಾಡಿದೆ. ಇವತ್ತು ಶೋಷಿತ ಸಮುದಾಯದ ಅಭಿವೃದ್ಧಿ, ಇವತ್ತು ದಲಿತ ಸಮುದಾಯದ ಅಭಿವೃದ್ಧಿಗೆ ಮೀಸಲಿಟ್ಟಂತ ಹಣವನ್ನ ಇವತ್ತು ದುರ್ಬಳಕೆಯನ್ನ 38,860 ಕೋಟಿಗಳನ್ನ ಈ ಸರ್ಕಾರ ಬಂದ ಮೇಲೆ ಆ ದಲಿತರಿಗೆ ಮೀಸಲಿಟ್ಟಂತ ಹಣವನ್ನು ಕೂಡ ಈ ಸರ್ಕಾರ ದುರ್ಬಳಕೆಯನ್ನು ಮಾಡಿಕೊಂಡಿದೆ ಮತ್ತು ಹಿಂದುಳಿದ ವರ್ಗಗಳಿಗೂ ಕೂಡ ಈ ಸರ್ಕಾರ ಮೋಸವನ್ನ ಮಾಡ್ತಾ ಇದೆ ಮತ್ತು ಯಾವುದೇ ನಿಗಮಗಳಿಗೆ ₹1 ಬಿಡುಗಡೆ ಮಾಡಿದ ಇವತ್ತು ಎಲ್ಲ ಸಮುದಾಯದವರಿಗೂ ಕೂಡ ಈ ಸರ್ಕಾರ ಅನ್ಯಾಯವನ್ನ ಮಾಡ್ತಾ ಇದೆ ಮತ್ತು ಯಾವುದೇ ಅಭಿವೃದ್ಧಿಗೆ ಕೂಡ ಈ ಸರ್ಕಾರ ಅನುದಾನವನ್ನು ಕೂಡ ಬಿಡುಗಡೆ ಮಾಡ್ತಾ ಇಲ್ಲ. ಇವತ್ತು ಅವ್ರದೇ ಸರ್ಕಾರದಲ್ಲಿರುವಂತಹ ಶಾಸಕರು ಕೂಡ ಇವತ್ತು ಈ ಸರ್ಕಾರದ ವಿರುದ್ಧ ಬಂಡೇಳುವಂತ ಕಾಲ ಇವತ್ತು ಬಂದಿದೆ. ಯಾವ ಶಾಸಕರಿಗೂ ಕೂಡ ಈ ಸರ್ಕಾರ ಅನುದಾನವನ್ನ ನೀಡ್ತಾ ಇಲ್ಲ ಮತ್ತು ರಾಜ್ಯದಲ್ಲಿಯೂ ಕೂಡ ಕಾನೂನು ಸುವ್ಯವಸ್ಥೆ ತುಂಬಾ ಹದಗೆಟ್ಟಿದೆ ಮತ್ತು ಅದರಂತೆ ನಮ್ಮ ಜಿಲ್ಲೆಯಲ್ಲಿ ಕೂಡ ಇವತ್ತು ಕಾನೂನು ಸುವ್ಯವಸ್ಥೆ ಕೂಡ ಹದಗೆಟ್ಟು ಹೋಗಿದೆ ಮತ್ತು ಇದನ್ನೆಲ್ಲ ವಿರೋಧಿಸಿ ಇವತ್ತು ಈಗಾಗಲೇ ನಮ್ಮ ಜಗದೀಶ್ ಶೆಟ್ಟರ್ ಅವರು ಎಲ್ಲಾ ವಿಷಯಗಳನ್ನು ಕೂಡ ಕವರ್ ಮಾಡಿದಾರ. ಇವತ್ತು ರಾಜ್ಯದಲ್ಲಿರ್ತಕ್ಕಂಥ ಹನಿ ಟ್ರ್ಯಾಪ್ ಮತ್ತು ಅವ್ರದೇ ಸರ್ಕಾರದಲ್ಲಿರ್ತಕ್ಕಂಥ MLC ಮಂತ್ರಿಗಳಿಗೆ ಕೂಡ ಅವ್ರದ ಸರ್ಕಾರದಲ್ಲಿ ರಕ್ಷಣೆ ಇಲ್ಲ. ಇವತ್ತು ಜನರ ಒಂದು ಆಕ್ರೋಶವನ್ನ ಇವತ್ತು ಮಾನ್ಯ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ನಾವೇನೊಂದು ಧರಣಿ ಸತ್ಯಾಗ್ರಹವನ್ನ ಹಮ್ಮಿಕೊಂಡಿದ್ದೀವಿ, ಅದನ್ನ ಹೋಬಳಿ ಮಟ್ಟ ತಕ ನಾವು ಒಯ್ತೀವಿ ಮತ್ತು ಜನರಲ್ಲಿ ಜಾಗೃತಿಯನ್ನು ಮೂಡಿಸುವಂತ ಕಾರ್ಯಕ್ರಮವನ್ನ ನಾವು ನಾಳೆಯಿಂದ ಪ್ರಾರಂಭ ಮಾಡೋರಿದ್ದೇವೆ ಮತ್ತು ಮೈಸೂರಿನಿಂದ ಜನ ಆಕ್ರೋಶ ಚಾಲನೆಯನ್ನ ಮಾನ್ಯ ಕೇಂದ್ರ ಸಚಿವರಾದಂತಹ ಪ್ರಹ್ಲಾದ್ ಜೋಶಿ ಅವರು, ರಾಜ್ಯ ಅಧ್ಯಕ್ಷರಾದಂತಹ BY ವಿಜಯೇಂದ್ರ ಅವರು, ವಿರೋಧ ಪಕ್ಷದ ನಾಯಕರಾದ R ಅಶೋಕ್ರವರು ಹಾಗೂ ವಿಧಾನ ಪರಿಷತ್ತಿನ ವಿರೋಧ ಪಕ್ಷದ ನಾಯಕರಾದಂತಹ ಛಲವಾದಿ ನಾರಾಯಣ ಸ್ವಾಮಿ ಅವರು ಚಾಲನೆಯನ್ನ ಕೊಡ್ತಾ ಇದ್ದಾರೆ ಮತ್ತು ನಾಳೆ ನಡೀತಕ್ಕಂತ ಹೋರಾಟದೊಳಗ ನಮ್ಮ ಎಲ್ಲ ಮುಖಂಡರು ಭಾಗವಹಿಸುವ ಮುಖಾಂತರ ಜನರ ಆಕ್ರೋಶವನ್ನ ಮತ್ತು ಜನರ ಧ್ವನಿಯಾಗಿ ಇವತ್ತು ಭಾರತೀಯ ಜನತಾ ಪಾರ್ಟಿ ಉಗ್ರವಾದಂತ ಹೋರಾಟವನ್ನ ಇವತ್ತು ರಾಜ್ಯಾದ್ಯಂತ ಕೈಗೊಳ್ತದೆ ಅನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದೇನೆ. ಏನ್ರಿ ನಾಳೆ 11 ಫ್ರೀಡಂ ಪಾರ್ಕ್ ಬೆಂಗಳೂರು ಬೆಂಗಳೂರು ಬೆಳಗಾವದಾಗ ಮೊದಲೇ ಹಂತದೊಳಗ ಮೈಸೂರಿಂದ ಪ್ರಾರಂಭ ಆಗ್ತದ ಜನ ಆಕ್ರೋಶ. ಆ ನಂತರ 7ನೇ ತಾರೀಕಿನಿಂದ ಮೈಸೂರಿಂದ ಪ್ರಾರಂಭವಾಗಿ ನಮಗೂ ಒಂದು ಡೇಟ್ ಕೊಡ್ತಾರೆ, 13, 14 ಕೊಡ್ತಾರ. ನಮ್ಗೆ ಯಾವಾಗ ನಮ್ಮ ರಾಜ್ಯದ ವರಿಷ್ಠರು ನಮ್ಗೆ ತಿಳಿಸ್ತಾರ ಅವತ್ತು ಬೆಳಗಾವಿ ಜಿಲ್ಲೆಯಿಂದ ಒಂದು ಪಾದಯಾತ್ರೆ ಮುಖಾಂತರ, ಒಂದು ಮೆರವಣಿಗೆ ಮುಖಾಂತರ ಬಂದು ಇಲ್ಲಿಯೂ ಕೂಡ ಜಿಲ್ಲಾ ಅಧಿಕಾರಿಗಳ ಕಚೇರಿ ಮುಂದೆ ಅಹೋರಾತ್ರಿ ಧರಣಿಯನ್ನ ನಾವು ಮಾಡುವುದರ ಮುಖಾಂತರ ಇವತ್ತು ಹೋಬಳಿ ಮಟ್ಟದಲ್ಲಿ ಮತ್ತು ತಾಲೂಕಾ ಮಟ್ಟದಲ್ಲಿ ಒಂದು ಬೃಹತ್ವಂತ ಹೋರಾಟವನ್ನ ನಾವು ಕೈಗೊಳ್ತಾ ಇದ್ದೀವಿ. ಅಧ್ಯಕ್ಷರು, ಇವಾಗ ನಿಮ್ ನೇತೃತ್ವದಲ್ಲಿ ಇವಾಗ ಹೋರಾಟ ಮಾಡ್ತಾ ಇದ್ದಾರೆ, ಆದ್ರೆ ನೀವು ಕಾನೂನಾತ್ಮಕ ಕ್ರಮಗಳು ಆಗ್ಲಿ, ಕೇಸ್ ಆಗ್ಲಿ ಕಾರ್ಯಕರ್ತರ ಮೇಲೆ ಬೀಳ್ತಾ ಇದಾವ, ನೇತೃತ್ವ ವಹಿಸಿರುವಂತ ನಾಯಕರುಗಳ ಮೇಲೆ ಕೇಸ್ಗಳು ಬೀಳ್ತಾ ಇಲ್ಲ. ಇದ್ರ ಕಡೆ ತಮ್ಮ ಯಾವ ರೀತಿ ಒಂದು ಇದನ್ನ ಮಾಡಿ ಇವತ್ತು ಸರ್ಕಾರ ಯಾರು ಸರ್ಕಾರದಲ್ಲಿ ಹೋರಾಟ ಮಾಡ್ತಾರಲ್ಲ ಅವ್ರ ಮ್ಯಾಗ ಕೇಸ್ ಹಾಕುವಂತ ಪ್ರವೃತ್ತಿ ಇವತ್ತು ಕಾಂಗ್ರೆಸ್ ಸರ್ಕಾರದ ಮೇಲೆ ಬಂದ ನಂತರ ಜಾಸ್ತಿ ಆಗಿದೆ. ಅವತ್ತು ನೀವು ಕೇಳೋದು ಸಹಜ, ಅವತ್ತು ನಾವೆಲ್ಲ ಮುಖಂಡರು ಸೇರ್ಕೊಂಡು ನಾವು ಜಿಲ್ಲಾಧಿಕಾರಿಗಳಿಗೆ ಮನವಿಯನ್ನು ಕೊಡ್ತಾ ಇದ್ದೀವಿ. ಆ ಕೊಡುವಂತ ಸಂದರ್ಭದೊಳಗ ನಮ್ಮ ಪಕ್ಷದ ಕಾರ್ಯಕರ್ತರು ಅವ್ರ ಮೇಲೆ ಒಂದು ಸುಳ್ಳು ಆರೋಪವನ್ನ ಮಾಡಿ ಆ ಒಂದು ವಿಡಿಯೋವನ್ನು ಇಟ್ಟುಕೊಂಡು ಇವತ್ತು ಕೇಸನ್ನ ಪೊಲೀಸರು ಒಂದು ಹಾಕಿದಾರ. ಅದು ಕಾನೂನು ಬಾಹಿರದ, ಅದ್ರ ವಿರುದ್ಧ ನಾವು ಕಾನೂನಾತ್ಮಕ ಹೋರಾಟವನ್ನ ಮಾಡ್ತೀವಿ. ಅವ್ರ ಜೊತೆ ಕೂಡ ನಮ್ಮೆಲ್ಲ ನಾಯಕರು ಅವ್ರ ಜೊತೆ ಅದಾರ. ಅವ್ರ ಕೇಸ್ನಾಗ ಅಷ್ಟ ಅಂತಲ್ಲ, ನಮ್ಮ ಎಲ್ಲ ಮುಖಂಡರ ಮ್ಯಾಗೂ ಸಾಕಷ್ಟು ಕೇಸ್ಗಳು ಸರ್ಕಾರ ಹಾಕಿದ.
ಆ ಕಾರ್ಯಕರ್ತರ ಜೊತೆನೂ ನಾವು ಇದೀವಿ. ಸರ್ ಇಲ್ಲಿವರೆಗೆ ಅಷ್ಟೇ ನೀವು ಕಾನೂನು ಅವ್ರ ಕೇಸ್ ಬಗ್ಗೆ ಇದನ್ನ ಮಾಡ್ತಾ ಇದ್ದಾರೆ, ಕಾರ್ಯಕರ್ತರ ಕೇಸರ ಬಗ್ಗೆ ನೀವು ಡಿಫೆನ್ಸ್ ಮಾಡ್ಕೊತಾ ಇದ್ದೀರಿ. ಇಲ್ಲ, ಕಾರ್ಯಕರ್ತರ ಜೊತೆ ನಾವು ಇದೀವಿ. ಯಾವ ಕೇಸ್ ಹಾಕೊಳಕ್ಕೂ ನಾವು ಗಟ್ಟಿಯಾಗಿದ್ದೀವಿ, ನಾವು ರೆಡಿನಾಗಿದ್ದೀವಿ. ಸರ್ಕಾರದ ವಿರುದ್ಧ ಹೋರಾಟ ಮಾಡಕ್ ರೆಡಿನಾಗಿದ್ದೀವಿ. ಮತ್ತೆ ಯಾವಾಗ ಕಾಂಗ್ರೆಸ್ ಸರ್ಕಾರ ಈ ರಾಜ್ಯದೊಳಗೆ ಬರ್ತೈತಿ ಅವಾಗ ಪಾಕಿಸ್ತಾನಕ್ಕೂ ಜೈ ಅಂತಾರ, ಪ್ಯಾಲೆಸ್ತಾನಕ್ಕೂ ಜೈ ಅಂತಾರ. ಅದ್ರ ಜಾಗೃತಿಯನ್ನ ಇವತ್ತು ನಾವು ಜನರಿಗೆ ತಿಳಿಸ್ಬೇಕಾಗಿದೆ. ಇವತ್ತು ಸರ್ಕಾರ ಯಾವ ಸರ್ಕಾರ ಐತೆ, ಇವತ್ತು ರಾಜ್ಯದೊಳಗ ಪಾಕಿಸ್ತಾನ ಮೇಲೆ ಸರ್ಕಾರ ಐತೆ ಅಂತ ಈ ಸಂದರ್ಭದಲ್ಲಿ ನಾವು ಹೇಳ್ತೀವಿ. ಓಕೆ, ಥ್ಯಾಂಕ್ ಯು, ಎಲ್ಲರಿಗೂ ಧನ್ಯವಾದ. ಈಗಾಗಲೇ ನಮ್ಮ ಅಧ್ಯಕ್ಷರೆಲ್ಲ ವಿಷಯ ಪ್ರಸ್ತಾಪ ಮಾಡಿದ್ದಾರೆ. ನಮ್ಮದು ಏನ್ ಬೇರೆ ಹೇಳುವಂತ ಅವಶ್ಯಕತೆ ಇಲ್ಲ. ನಾಳೇನು ಹೋರಾಟ ನಡೀತಾ ಇದೆ ಬೆಂಗಳೂರಲ್ಲಿ, ಆ ಹೋರಾಟದಲ್ಲಿ ಬೆಳಗಾವಿ ಜಿಲ್ಲೆಯಿಂದ ದೊಡ್ಡ ಸಂಖ್ಯೆಯಲ್ಲಿ ನಾವೆಲ್ಲರೂ ಕೂಡ ಭಾಗಿಯಾಗಿ ರಾಜ್ಯ ಅಧ್ಯಕ್ಷರ ಅವರ ನೇತೃತ್ವದಲ್ಲಿ ನಡೆಯುತ್ತಿರುವ ಹೋರಾಟಗ ಶಕ್ತಿ ಕೊಡುವಂತ ಪ್ರಯತ್ನ ನಾವೆಲ್ಲರೂ ಸೇರ್ ಮಾಡ್ತಾ ಇದೀವಿ. ಸರ್ ಇವಾಗ ನೀವು ಒಂದು ಚುನಾವಣೆಯ ಸಂದರ್ಭದಲ್ಲಿ ಬಟಂಗೆ ಅಂತ ಅನ್ನೋದೊಂದು ತಗೊಂಡೋಗ್ತಾರೆ. ಇವಾಗ ಬಿಜೆಪಿನೇ ಬಟಂಗೆ ಆಗಿ ಹೋಗಿದೆ, ಇದು ಯಾರು ಕಟಂಗೆ ಆಗ್ತದೆ? ದೇಶದ ವಿಷಯ ಬೇರೆ ಮತ್ತ ಪಕ್ಷದಲ್ಲಿ ಇರುವಂತ ಕೆಲವೊಂದು ಸಂಗತಿಗಳ ವಿಷಯ ಬೇರೆ. ಬಟಂಗೆ ಅಥವಾ ಕಟ್ಟಂಗೆ ದೇಶ ಬಗ್ಗೆ ಹೇಳಿದೀವಿ. ಅವರು ಬಟಂಗೆ ಆದ್ರು, ಈ ಕಟಂಗೆ ಯಾರು ಅಂತ. ಯತ್ನಾಳ್ ಅವರು ಬಟಂಗೆ ಆದ್ರು, ಈಗ ಕಟಂಗೆ ಯಾರಂತ. ಇಲ್ಲ, ನೀವು ಜೋಡಿಸೋದ ತಪ್ಪಿದೆ. ನಿಮಗೆ ಬಹುಶಃ ಹಿಂದಿ ಸರಿ ಬರುದಿಲ್ಲ ಅಂತ ನನಗೆ. ಬಟಂಗೆ ಕಟ್ಟಂಗೆ ನಾವು ದೇಶ ಬಗ್ಗೆ ಹೇಳಿದೀವಿ. ದೇಶದಲ್ಲಿ ನಾವು ಬಟಂಗೆ ಆದ್ರ ದೇಶ ಹಾಳಾಗ್ತೈತಿ. ಈಗ ಬಸವನಗೌಡ ಪಾಟೀಲ್ ಯತ್ನಾಳ್ ಅವ್ರ ಬಗ್ಗೆ ಪಕ್ಷ ಅವ್ರಿಗೆ ಸಾಕಷ್ಟು ಸಲ ನೋಟಿಸ್ ಕೊಟ್ಟ, ಅವಕಾಶ ಕೊಟ್ಟ, ಹಿರಿಯರು ತಗೊಂಡಿನಂತ ತೀರ್ಮಾನ. ಅದ್ರ ಬಗ್ಗೆ ನಾವು ಮಾತಾಡೋದು ಸರಿಯಲ್ಲ. ಹಿರಿಯರು ತಗೊಂಡಿದಾರ ತೀರ್ಮಾನ. ಪಕ್ಷದಲ್ಲಿ ಶಿಸ್ತು ಅನ್ನುವಂತ ಒಂದು ಪದ್ಧತಿ ನಮ್ಮಲ್ಲಿ ಇದೆ. ಅದ್ರ ಪ್ರಕಾರ ಅವರು ತೀರ್ಮಾನ ತಗೊಂಡಿದ್ದಾರೆ. ಅದನ್ನ ನಿರ್ಣಯ ಮಾಡುವ ಅಧಿಕಾರ ಕೂಡ ಅವ್ರಿಗಿದೆ. ನಾ ಅದ್ರ ಬಗ್ಗೆ ಏನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಈಗ ಯತ್ನಾಳ್ ಅವರು ಹಿಂದೂ ಪಕ್ಷ ಕಟ್ತೀನಿ ಅಂತ ಹೇಳ್ತಿದ್ದಾರೆ, ಅದಕ್ಕೆ ನೀವೇನಾದ್ರು? ಇಲ್ಲ, ಅದು ಅವ್ರದ್ದು ವಿಷಯ ನಾ ಏನು ಮಾತಾಡ್ಲಿಕ್ಕೆ ಬರ್ತೈತಿ. ಹಿಂದೂ ಪಕ್ಷ ಕಟ್ತಾರೋ ಇಲ್ಲೋ ಇನ್ನು ಏನು ನಮ್ಗೆ ಗೊತ್ತಿಲ್ಲ. ಅವ್ರೇನ್ ಮಾಡ್ತಾರ ಅದು ಅವ್ರ ವೈಯಕ್ತಿಕ ವಿಚಾರ. ನಾ ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತ, ಬಿಜೆಪಿಯಲ್ಲೇ ನಾವು ಕೆಲಸ ಮಾಡ್ತಾ ಇದೀವಿ. ಮತ್ ನೀವು ಸಾಕಷ್ಟು ಸಲ ನನ್ನ ಬಗ್ಗೆ ಉದಾಹರಣೆ ನೋಡಿದಿರಿ. ನಮ್ಮಲ್ಲಿ ಎಷ್ಟು ಅನ್ಯಾಯ ಆದ್ರೂ ನಾವು ಪಕ್ಷ ಬಿಡೋದಲ್ಲ, ಪಕ್ಷ ವಿರೋಧ ಕೆಲಸ ಮಾಡಿನಂತ ಒಂದು ಉದಾಹರಣೆ ಕೂಡ ಸಿಗೋದಿಲ್ಲ. ಆ ತರ ನಾವು ನಡ್ಕೊಂಡಿದೀವಿ. ಅದಕ್ಕೆ ನಮಗಾದ ಇದಾಗುದಿಲ್ಲ, ಮ್ಯಾಚ್ ಆಗಂಗಿಲ್ಲ. ಯಾಕೆ ಹೋಗ್ತಾರ? ಇಲ್ಲಿ ಹಿಂದುತ್ವ ಇದೆಯಲ್ಲ, ಇಲ್ಲಿ ಹಿಂದೂ ಧರ್ಮ ಬಗ್ಗೆನೂ ನಾವು ಕೆಲಸ ಮಾಡ್ತಾ ಇದೀವಿ. ಮತ್ತು ನಮ್ಮ ತಾಯಿ ಬಿಟ್ಟ ಬೇರೆದವ್ರ ಚಿಗೌಡ ಮನೆಗೆ ಯಾಕೆ ಹೋಗ್ತೀರಿ? ಯತ್ನಾಳ್ ಅವ್ರಿಗೆ ಘರ ವಾಪಸಿಗೆ ನೀವು ಪ್ರಯತ್ನ ಮಾಡ್ತೀರಾ? ಘರ ವಾಪಸಿ ಆಗ್ತಿದ್ರೆ ನಾವು ಸ್ವಾಗತ ಮಾಡ್ತೀವಿ. ನೀವು ಪ್ರಯತ್ನ ಮಾಡ್ತೀರಾ? ಹೈಕಮಾಂಡ್ ನಾ ಅಷ್ಟು ದೊಡ್ಡ ಲೀಡರ್ ಇಲ್ಲ, ಮತ್ತೆ ನನ್ಗೆ ಯಾಕೆ ಟಿಕೆಟ್ ಸಿಕ್ಕಿಲ್ಲ? ನಾ ಅಷ್ಟು ದೊಡ್ಡ ಲೀಡರ್ ಇರ್ತೀವಿ. ನನ್ನ ಶಕ್ತಿ ಮೇರೆ ಯಾವ್ದು ನಾ ಮಾತಾಡ್ಲಿಕ್ಕೆ ಹೋಗುದಿಲ್ಲ. ನನ್ನ ಪ್ರಯತ್ನ ಏನಾರು ಆಗ್ತಿದ್ರ ನಾ ಇವತ್ತು ಶಾಸಕನಾಗಿ, ಮಂತ್ರಿಯಾಗಿ ಏನಾರು ಮತ್ ದೊಡ್ಡ ಸ್ಥಾನದಲ್ಲಿ ಇರ್ತಿದ್ನಿ. ನಾವೊಬ್ಬ ಸಾಮಾನ್ಯ ಕಾರ್ಯಕರ್ತ, ಬಿಜೆಪಿ ಕಾರ್ಯಕರ್ತ. ಯತ್ನಾಳ್ ಅವ್ರು ಹೇಳ್ತಾರೆ ಬಿಜೆಪಿಯಲ್ಲಿ ಹಿಂದುತ್ವ ಇಲ್ಲ ರಾಜ್ಯದಲ್ಲಿ, ನಾವು ಅದಕ್ಕೆ ಹಿಂದುತ್ವ ಪಕ್ಷ ಕಟ್ತೀವಿ, ಬರ್ರಿ ನಮ್ಮ ಪ್ರತಿಭಟನೆ ಬರ್ರಿ ಅಂತ. ನೋಡ್ರಿ, ಈಗ ಸ್ವಲ್ಪ ಶಿಟ್ ನಲ್ಲಿದ್ದಾರೆ, ಅದ್ ಕೇಳ್ತಾರು. ಹಿಂದುತ್ವ ಇಲ್ದ ಅವ್ರ ಹೆಂಗ್ ಇಷ್ಟು ವರ್ಷ ಇದ್ರು? ಒಂದ್ ದಿವ್ಸದಾಗ ಹಿಂದುತ್ವ ಮುಗಿತೇನಾ? ಹಿಂದುತ್ವ ಮೊದ್ಲು ಇತ್ತು, ಇವತ್ತು ಇದೆ, ಮುಂದೂ ಇರ್ತದೆ. ಎಲ್ಲಿವರೆಗೆ ಹಿಂದುತ್ವ ಇದೆ ಅಲ್ಲಿವರೆಗೆ ಬಿಜೆಪಿ ಇರ್ತೈತಿ. ಬಿಜೆಪಿ ಇರುವವರೆಗೆ ನಮ್ಮಂತ ಹಿಂದುತ್ವಾದಿ ಕಾರ್ಯಕರ್ತರು ಆ ಪಕ್ಷದಲ್ಲಿ ಕೆಲಸ ಮಾಡ್ತಾ ಇರ್ತಾರೆ. ರಾಜ್ಯದಲ್ಲಿ ಜನಸಾಮಾನ್ಯರ ಬದುಕಲಾರ ಪರಿಸ್ಥಿತಿ ಅದೇ ಈಗ ನಮ್ಮ ಅಧ್ಯಕ್ಷರಿಗಾಗಲೇ ಹೇಳ್ರು, 5 ಗ್ಯಾರಂಟಿ ಹೆಸರಲ್ಲಿ 50 ಇಲಾಖೆಯಲ್ಲಿ ತೊಂದರೆ ಕೊಡುವಂತ ಕೆಲಸ ಸರ್ಕಾರ ಮಾಡ್ತಾ ಇದೆ. ಪ್ರತಿಯೊಂದು ಬೆಲೆ ಏರಿಕೆ ಇರ್ಬೋದು, ದಲಿತ ಸಮಾಜ ಅವ್ರದ, ಹಿಂದುಳಿದ ಸಮಾಜದ ಹೆಸರು ತಗೊಂಡ ಸಿದ್ದರಾಮಯ್ಯ ಅವರ ನಾಯಕರಾಗಿ ಕರ್ನಾಟಕದಲ್ಲಿ ಬೆಳೆದಿದ್ದಾರೆ. ಆದ್ರೆ ಆ ಸಮಾಜ ಮೇಲೆ ಅನ್ಯಾಯ ಮಾಡುವಂತ ಕೆಲಸ ಗ್ಯಾರಂಟಿ ಹೆಸರು ಮೇಲೆ ಮಾಡ್ತಾ ಇದ್ದಾರೆ. ಗ್ಯಾರಂಟಿನೂ ಸರಿಯಾಗಿ ಜನರಿಗೆ ತಲುಪ್ತಾ ಇಲ್ಲ. ಮತ್ತೆ ಆ ಗ್ಯಾರಂಟಿ ಪೂರ್ತಿ ಮಾಡ್ಲಿಕ್ಕಂತ ಆ ಒಂದು ಕಣ್ಣೆದುರುಗಡೆ ಇಟ್ಕೊಂಡ ಎಷ್ಟೋ ಇಲಾಖೆಯಲ್ಲಿ ಅಂದ್ರ ಬೆಲೆ ಏರಿಕೆ ಇರ್ಬೋದು, ಮತ್ತ ಅಲ್ಲಿ ಹಣ ಬಳಕೆ ಮಾಡೋದು ಇರ್ಬೋದು, ಭ್ರಷ್ಟಾಚಾರ ಇರ್ಬೋದು. ಇವ್ರಿಗೆ PhD ಮಾಡಿದ್ದಾರೆ ಈಗ ಭ್ರಷ್ಟಾಚಾರದಲ್ಲಿ. ಸದ್ಯಕ್ಕೆ ಇರುವಂತ ಸರ್ಕಾರ ಪ್ರತಿಯೊಂದು ಇತರಾಗ ಭ್ರಷ್ಟಾಚಾರ, ಅಧಿಕಾರಿಗಳು ಆತ್ಮಹತ್ಯೆ ಮಾಡ್ತಾ ಇದ್ದಾರೆ, ಏನೇನೋ ನಡೀತಾ ಇದೆ. ಹನಿ ಟ್ರ್ಯಾಪ್ ಬಗ್ಗೆನು ಈಗ ನೀವು ಮೊದ್ಲು ನೋಡಿದಿರಿ. ಅಂತ ಈ ತರ ಯಾರ್ಯಾರು ಬದುಕು ಇಲ್ಲಿವರೆಗೆ ನಿಮ್ಮ ಎದುರುಗಡೆ ಇದಾರ ಅವ್ರ ನಶೀಬ. ಈಗ ಅವ್ರ ಮನ್ಯಾಗ ಬೆಂಕಿ ಹತ್ತೈತಿ ಹನಿ ಟ್ರ್ಯಾಪ್ ದ. ಇದು ಎಲ್ಲಿವರೆಗೆ ಸರಿ? ಸರ್ಕಾರದಲ್ಲಿ ಇರುವಂತ ಮಂತ್ರಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡ್ತಾರ. ಇದಕ್ಕಿಂತ ಕೆಟ್ಟ ಸಂಗತಿ ಕರ್ನಾಟಕದಲ್ಲಿ ನಾನಾರೇ 50 ವರ್ಷದಲ್ಲಿ ಕೇಳಿಲ್ಲ, ನೋಡಿಲ್ಲ. ಅಂತ ಒಂದು ಸಂಗತಿ ಕರ್ನಾಟಕದಲ್ಲಿ ನಡೀತಾ ಇದೆ. ಇದು ಕರ್ನಾಟಕ ನಾಡಿಗೆ ದ್ರೋಹ ಮಾಡ್ತಾ ಇದ್ದಾರೆ ಸಿದ್ದರಾಮಯ್ಯ ಅವರು ಮತ್ತು ಅವ್ರ ಸರ್ಕಾರ. ಅದೇ ಹೇಳಲ್ಲ ಸರ್, ಸುಳ್ಳ ಮೋಸ. 2ನೇ ಹೆಸರ ಕಾಂಗ್ರೆಸ್. ಮತ್ತೆ ಇದು 75 ವರ್ಷದಿಂದ ನಡೀತಾ ಇದೆ.
ಸರ್ದಾರ್ ವಲ್ಲಭಾಯ್ ಪಾಟೀಲ್ ಪ್ರಧಾನಮಂತ್ರಿ ಆಗ್ಬೇಕಾಗಿತ್ತು, ಪಂಡಿತ್ ನೆಹರು ಪ್ರಧಾನಮಂತ್ರಿ ಅದು. ಇದು ಸುಳ್ಳದ ಪ್ರಾರಂಭ ಆಗಿದ್ದ ಪಾರ್ಟಿ ಅಂದ್ರೆ ಕಾಂಗ್ರೆಸ್. ಸುಳ್ಳ ಮೋಸ ಅವರ DNA ದಾಗಿದೆ. ಅವ್ರು ಮಾಡ್ಕೋತ ಬಂದಾರ, ಮುಂದೂ ಅದ ಮಾಡ್ತಾರ. ಅದಕ್ಕೆ ನಾವು ಬಿಜೆಪಿ ಆಗಿದ್ದೇವ್ರಿ ಸರ್. ಇಲ್ಲ ನಾವು ಅಲ್ಲಿ ಇರ್ತಿದ್ವಲ್ಲ. ಸುಳ್ಳ ಮೋಸ, ನಾಡಿಗೆ ದ್ರೋಹ, ನಾಡಿನ ಜನ ಸೋಲ್ಸಿಲ್ಲ, ಜನಗ ಮೋಸ ಆಗೈತಿ. ಏನೋ ಗ್ಯಾರಂಟಿ ಹೆಸರು ಮೇಲೆ ಏನೋ ಬೇರೆ ಒಳ್ಳೇದ್ ಮಾಡಬಹುದಂತ ವಿಶ್ವಾಸ ಜನ ಇಟ್ಟಿದ್. ಭಾರತ ದೇಶದಲ್ಲಿ ನೋಡ್ರಿ 3,500ಕ್ಕಿಂತ ಜಾಸ್ತಿ ಹಬ್ಬಗಳು ನಾವು ಆಚರಿಸ್ತೇವೆ. ಇದ್ರ ಅರ್ಥ ಇಮೋಷನಲ್ ಇದೀವಿ ನಾವು ಎಲ್ಲರೂ. ಎಲ್ಲಾ ಧರ್ಮ, ಎಲ್ಲಾ ಸಂಸ್ಕೃತಿಗ ಬೆಲೆ ಕೊಡುವಂತ ಸ್ವಭಾವ ಇದ್ದಿನವ್ರು ಭಾರತೀಯರ. ಆ ಸ್ವಭಾವದ ಡಿಸ್ಅಡ್ವಾಂಟೇಜ್ ತಗುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಏಪ್ರಿಲ್ ಫುಲ್ ಮಾಡ್ತಾ ಇದೀರಿ. ನಿಮ್ಗೆ ಏಪ್ರಿಲ್ 1 ಕಾಯಂದು ಐತಿ ಕಾಂಗ್ರೆಸ್ ಅವ್ರಿಗೆ. ಅವ್ರು ಏಪ್ರಿಲ್ ಫುಲ್ ಮಾಡಾಕದಾರ ಜಗತ್ತಿಗ, ಇಡೀ ನಾಡಿಗೆ ಏಪ್ರಿಲ್ ಫುಲ್ ಮಾಡಾಕದಾರ. ಅವ್ರಿಗೆ ವಾರದಲ್ಲಿ 3 ಪ್ರತಿಭಟನೆ ಆಗತ್ತವ್ರಿ, ಪ್ರತಿಭಟನೆ ಬಿಜೆಪಿ. ಆದ್ರೆ ಇದಕ್ಕೆ ಕಾಂಗ್ರೆಸ್ ಯಾರೇ ಅಂತ ಇಲ್ಲ. ಕಾರಣ ಏನು? ನಮ್ಮಲ್ಲಿ ಗೊತ್ತಿಲ್ವೋ ಅಥವಾ ಅದ್ಕಿರಿ ಏನ್ ಆತಗ ತುಘಲಕ್ ಸರ್ಕಾರ, ಟಿಪ್ಪು ಸುಲ್ತಾನ್ ಸರ್ಕಾರ, ಮುಘಲ್ ಸರ್ಕಾರ ಅಂತ ನಾವು ಈಗಾಗಲೇ ಹೇಳಿದೀವಿ. ಮತ್ತ ಅದ ನನ್ ಕನ್ನಡ ಕರೆಕ್ಟ್ ಶಬ್ದ ಇದ್ ಬರ್ತಲ್ಲ. ಮರಾಠಿದಲ್ಲಿ ಒಂದು ಮಾತು ಹೇಳ್ತಾವ, ಮುಡ್ಗಾರ. ಅದ ಕನ್ನಡದಲ್ಲಿ ಕರೆಕ್ಟ್ ಏನ್ ನಂಗೆ ಯಾರು ಹೇಳ್ರ? ಹಾ, ಈಗ ನಮ್ಮ ಮುರುಗೇಂದ್ರ ಗೌಡ್ರು ಹೇಳಕದಾರ ನೋಡಿ, ನಾಚಿಕೆ ಅನ್ನೋಂತ 3 ಶಬ್ದಗಳು ಬಿಟ್ಟು ಬಿಟ್ಟಿದ್ದಾರೆ. ಅದಕ್ಕೆ ಏನು ನಡೀತಾ ಇದೆ. ಥ್ಯಾಂಕ್ ಯು.